ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸತ್ಸಂಜೀನ್ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಜೆ.ಎಲ್. ಸರ್ ಅವರಿದ್ದಾರೆ. ಇವತ್ತು ನಾವು ಬದ್ರಿನಾಥ್ದಲ್ಲಿದ್ದೀವಿ. ನನಗೆ ಫಸ್ಟಿಗೆ ಬದ್ರಿನಾಥ ಬರಬೇಕು ಯಾಕೆ ಅನಿಸ್ತು ಅಂತಂದ್ರೆ, ಬ್ರಹ್ಮರ್ಷಿ ದೈವರಾತ್ರು ಕೊನೆಗೆ ಅವ್ರ ಜೀವನದ ಕೊನೆಗೆ ಅವ್ರದೊಂದು ಆಸೆ ಇತ್ತು, ನಮ್ಮ ಬದ್ರಿಗೆ ಹೋಗ್ಬೇಕಾಗಿತ್ತು ನಂಗೆ ಅನ್ಸುತ್ತೆ ಅಂತ ವಿಶೇಷತೆ ಬದಲು ಏನಿದೆ ಅಂತ ನಮ್ಗೆ ಕೇಳಿಸ್ಕೊಡ್ಬೇಕಿತ್ತು ನಮ್ಮ ವೀಕ್ಷಕರಿಗೆಲ್ಲರಿಗೂ. ಈ ಉತ್ತರಾಖಂಡ್ ಅನ್ನೋದೇನೆ ಅದು ತಪೋಭೂಮಿ. ದೇವರಾತರು ಅವರ ಜೀವನದುದ್ದಕ್ಕೂ ಜೀವನವನ್ನೇ ಒಂದು ತಪಸ್ಸು ಅಂತ ಮಾಡಿದ್ದಾರೆ. ಮಂತ್ರ ದರ್ಶನವನ್ನ ಕಂಡಂಥವ್ರು ಋಷಿಗಳು ಬರೀ ಜಪ ಮಾಡಿದ್ರು ಅಂತಲ್ಲ, ದರ್ಶನ ಆಗಿದೆ ಅವರಿಗೆ ಮಂತ್ರದ್ದು. ಆ ಮಂತ್ರದ ದರ್ಶನ ಆಗಿರೋದು ಇಂತಹ ಪವಿತ್ರ ಭೂಮಿಯಲ್ಲಿ ಅವರು ಮಾಡಿದ ತಪಸ್ಸಿನ ಕಾರಣ ಇದೆ. ಅವರು ಈ ಬದರಿಯ ಬಗ್ಗೆ ವಿಶೇಷವಾದ ಒಂದು ಭಾಗವತದಲ್ಲೂ ಅದರ ವರ್ಣನೆ ಇದೆ ಸಾಕಷ್ಟು. ಅಲ್ಲಿ ದೈವ ಜೀವನ ಚರಿತ್ರೆ ಓದ್ಬೇಕಿದ್ರೆ ಅವರು ಸರಸ್ವತಿ ನದಿ ತಡಲು ತಪಸ್ಸು ಮಾಡ್ತಾರೆ. ಅವರು ಇದು ಮಂತ್ರ ದರ್ಶನಕ್ಕಿಂತ ಮುಂಚೆ ಅವರಿಗೆ 16-17ನೇ ವಯಸ್ಸಿನಲ್ಲೇ ಮಾಡ್ತಾರೆ ಅವರು. ಅದರ ಪರಿಣಾಮವೇ ಸರಸ್ವತಿ ಅನುಗ್ರಹ ಇದೆಯಲ್ಲ, ಅದು ಕಾರಣವಾಗಿ ಅವರು ತಮಿಳುನಾಡಿನಲ್ಲಿ ಎಲ್ಲೋ ಒಂದು ರೇಣುಕಾದೇವಿಯ ಸ್ಥಾನ ತಪಸ್ಸು ಮಾಡುವಾಗ ಅವರಿಗೆ ಅದು ದೃಷ್ಟಾಂತ ಆಯ್ತು, ದರ್ಶನ ಆಯ್ತು. ಮಂತ್ರವನ್ನು ಉಚ್ಚರಿಸುವುದಕ್ಕೆ ಋಗ್ವೇದ ಸಂಬಂಧವಾದಂತ ಅಂದ್ರೆ ಅದೇ ಮಾದರಿಯ ಮಂತ್ರಗಳು ಹೊರಬಂದು ಅವರ ಬಾಯಿಂದ ಅಂತ ಪ್ರಸಿದ್ಧಿ. ಅದಕ್ಕಿಂತ ಮುಖ್ಯವಾಗಿ ಈ ಬದರಿ ಇದೆಯಲ್ಲ, ಇದು ಎಷ್ಟು ಹಳೆಯದು ಅಂತ ಹೇಳುವುದು ಕಷ್ಟ. ಎಷ್ಟೋ ಕಾಲ ಈ ಸಾಲಿಗ್ರಾಮದಿಂದ ಆದಂತಹ ಈ ಮೂರ್ತಿಯನ್ನ ಅನ್ಯರ ದಾಳಿಯಿಂದ ಭಯಗೊಂಡು ಇನ್ನು ಇತ್ಯಾದಿ ಕಾರಣದಿಂದ ನಾರದ ಕುಂಡದಲ್ಲಿ ಹಾಕಿಟ್ಟಿದ್ರಂತೆ. ಆದಿಶಂಕರರು ಇಲ್ಲಿಗೆ ಬಂದು ಧ್ಯಾನಸ್ಥರಾಗಿ ಅದು ಎಲ್ಲಿದೆ ಮೂರ್ತಿ ಅಂತ ಕಂಡಿಡಿದು ಅಲ್ಲಿ ಹೋಗಿ ಅದನ್ನ ಎತ್ತುಕೊಂಡು ಬಂದು ಮತ್ತೆ ಪುನಃ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ. ಇದು ನಾರಾಯಣ ಅನ್ನೋನೇ ಹಾಗೆ, ಅವನ ಹೆಸರೇ ಹಾಗೆ ತಾನೆ, ಮೋಕ್ಷ ನಾರಾಯಣ. ಈ ಪ್ರದೇಶದ ವಿಶಿಷ್ಟತೆ ಇದು, ಮೋಕ್ಷ ಕೊಡುವವನು ಅಂತ. ಪ್ರಾಯಶಃ ಎಲ್ಲವುಗಳಿಂದಲೂ ಮೋಕ್ಷ ಬೇಕು ಅಂತಂದ್ರೆ ಇಲ್ಲಿಗೆ ಬರಬೇಕಾದದ್ದೇನೆ. ಅವನ ದರ್ಶನ ಮಾತ್ರದಿಂದ ಮನುಷ್ಯನಿಗೆ ಎಲ್ಲ ಪಾಪಗಳು ಕಳಿಸಿ ಮೋಕ್ಷಕ್ಕೆ ಒಂದು ದಾರಿ ಸಿಗ್ತದೆ ಅಂತ ಎರಡು ಮಾತೇ ಇಲ್ಲ ಅದರಲ್ಲಿ. ಭಾಗವತದಲ್ಲಿ ಕೂಡ ಕೃಷ್ಣ ತನ್ನ ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ತಾನೆ, ನೀವು ಇಲ್ಲಿ ಹೋಗಿ ತಪಸ್ಸು ಮಾಡಿ ಅಂತ. ತಪಸ್ಸು ಮತ್ತೆ 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 ಮಾಡ್ಬೇಕಾದದ್ದು, ಅದು ಮುಗಿಯುವಂಥದ್ದಲ್ಲ. ಬತ್ತಲಾರದ ಗಂಗೆ ಇದ್ದ ಹಾಗೇನೆ ಇಲ್ಲಿ ನೋಡಿ ಎಷ್ಟು ಅದ್ಭುತ ಅಂತ ಅಲಕನಂದ ಹರಿತಾ ಇದ್ದಾಳೆ ಇಲ್ಲಿ. ಆ ಕಡೆಗೆ ಭಯಂಕರವಾದಂತಹ ಶಬ್ದದೊಂದಿಗೆ ಸರಸ್ವತಿ ಹೇಗೆ ಆ ಪರ್ವತದಿಂದ ಧುಮುಕಿ ಹೊರಬಂದು ಸ್ವಲ್ಪವೇ ದೂರ ಹೋಗಿ ಅಲಕನಂದ ಜೊತೆಗೆ ಸೇರಿ ಕೇಶವ ಪ್ರಯಾಗ ಅಂತ ಅನಿಸ್ಕೊಂಡು ಮಾಯವಾಗಿ ಬಿಡ್ತಾಳೆ ಅವಳು. ಮುಂದೆ ಬರ್ತಾ ಇದ್ದಂಗೆ ನಮ್ಗೆ ಅಲಕನಂದಲ್ಲಿ ನದಿ ನೀರು ಹರಿಯತ್ತೋ ಅಷ್ಟೇ ನೀರು ಕಾಣಿಸುತ್ತೆ ಹೊರತು ಆ ಒಂದು ಭಯಂಕರವಾಗಿ ಬರ್ತಾ ಇರೋ ಸರಸ್ವತಿ ಮಾಯವಾಗಿ ಬಿಡ್ತಾಳೆ. ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಅಂತ ಹೇಳ್ತೇವಲ್ಲ, ಆ ಮಹಾ ಸರಸ್ವತಿಯ ರೂಪ ಹಾಗೇನೆ, ಅದು ರುದ್ರ ಭಯಂಕರವಾದ ರೂಪ. ಬರ್ಬೇಕಿದ್ರೆ ಏನು ಸೌಂಡ್, ಅದು ರೌದ್ರತೆ. ಅದು ಆ ಗುಡ್ಡದ ಅಡಿಯಿಂದ ಬರ್ತಾ ಇದೆ, ಎಷ್ಟು ವೇಗವಾಗಿ ನೀರು ರಭಸದಿಂದ ಬರ್ತಾ ಇದೆ ಅಂತಂದ್ರೆ ಭಯಂಕರ ಹೆದರ್ಕೊಳ್ಳೋಷ್ಟು ಒಂದು ಇದು ಭಯಂಕರ. ಮುಂದೆ 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 ಹೋದ ಹಾಗೇನೆ ಶಾಂತವಾಗಿ ಹರಿತಾ ಇರ್ತದೆ. ಆ ರೌದ್ರತೆ ಹೇಗಿದೆ ಹೇಳೋದು ನಾವು ಕಣ್ಣಾರೆ ನೋಡ್ಬಹುದು ಅಲ್ಲಿ. ಹೌದೌದು. ಮತ್ತೆ ನಾನು ಸುಮಾರು 14 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದೆ, ನಡ್ಕೊಂಡೇ ಬಂದಿದ್ದೆ. ಅವಾಗ ಶಕ್ತಿ ತುಂಬಾ ಇತ್ತು, ದೇಹದಲ್ಲಿ ನಡೀತಿತ್ತು. ಆಗಿನ ಬದರಿಯೇ ಅಲ್ಲ ಇದು. ಅಂದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದ್ರೆ ಈಗ ಭಯಂಕರ ಅದ್ಭುತ ಸಾಧನೆಗಳು ನಡೆದಿವೆ, ಅನುಕೂಲತೆಗಳು ಬಂದಿವೆ. ಇದು ನಮ್ಮ ಹಾಗೂ ಚೀನಾದ ಗಡಿಯ ಭಾಗ ಆದ್ರಿಂದ ಎಲ್ಲ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜಕೀಯ ಮುತ್ಸದ್ದಿಗಳು ಇದರ ಕುರಿತು ದೀರ್ಘ ಆಲೋಚನೆ ಮಾಡಿ ಈ ದೇಶವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಇದ್ದವರು ಇದು ತೀರಾ ಅಗತ್ಯ ಅಂತ ತುಂಬಾ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ರಸ್ತೆಗಳಾಗಿವೆ, ಉಳ್ಕೊಳ್ಳೋದಕ್ಕೆ ಎಲ್ಲ ತರದ ವ್ಯವಸ್ಥೆ ಇದೆ. ಇದೆಲ್ಲ ನಾರಾಯಣನ ಕೃಪೆಯೇ. ನಾವು ಅಂದ್ಕೊಳ್ತೇವೆ ನಾವು ಮಾಡಿದ್ದೇವೆ ಅಂತ, ಅವನಿಗೆ ಗೊತ್ತು ಯಾರ ಹತ್ರ ಯಾವ ಕಾಲಕ್ಕೆ ಏನು ಮಾಡಿಸ್ಕೊಳ್ಬೇಕು ಅಂತ. ಹಾಗಾಗಿ ದೇವರಾತ್ರಿ ಇಲ್ಲಿಗೆ ಯಾಕೆ ಬಂದ್ರು, ಅಥವಾ ಕೊನೆಯ ಘಳಿಗೆಯಲ್ಲೂ ಕೂಡ ಇಲ್ಲಿಗೆ ಯಾಕೆ ಬಂದ್ರು ಅಂತಂದ್ರೆ, ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಆ ಸಮಯದಲ್ಲೇ ಹೇಳ್ತಾರೆ, ನಂಗೆ ಒಂದ್ಸಲ ಬದ್ರಿಗೆ ಹೋಗಿ ಬರ್ಬೇಕಿತ್ತು ಅಂತ. ಕಡೆಗೆ ಅವರು ಮನೆಯವ್ರು ಹೇಳ್ತಾರೆ, ಇಲ್ಲ ತಮ್ಮನ್ ಕರ್ಕೊಂಡು ಹೋಗು. ಅವಾಗ ಅವರ ಕಿರಿಯ ಮಗನಾದಂತ ದೇವೇಶ್ವರ ಶರ್ಮಾ ಅವರು ಕರ್ಕೊಂಡ್ ಬರ್ತಾರೆ ಇಲ್ಲಿ ಬದ್ರಿ. ಹೌದಂತೆ, ನಾನು ಕೇಳಿದೆ, ಓದ್ದೆ ಅವ್ರ ಪುಸ್ತಕದಲ್ಲಿ ಕೂಡ. ಅದೇ ಕಾರಣ ಇಷ್ಟೇನೆ, ಅವನನ್ನು ನೋಡ್ಬೇಕು ಸದಾ. ಅದು ಅವನ ದರ್ಶನಂ ಪುಣ್ಯಂ, ಅದೇ ಪುಣ್ಯ ಅಲ್ವೇ.
ಅವ್ರ ಲಾಸ್ಟ್ ಪ್ರವಾಸ ದೈವರಾತ್ರದ್ದು, ಬದ್ರಿ ಪ್ರವಾಸ ಲಾಸ್ಟ್ ಪ್ರವಾಸ. ಅದೇ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತತಂ. ಎಷ್ಟು ಅದ್ಭುತವಾದ ಮಂತ್ರ ನೋಡಿ ಇದೆಲ್ಲ. ಅದು ಸೂಕ್ಷ್ಮಾತಿ ಸೂಕ್ಷ್ಮವಾದ ಸ್ಥಳ ಅಂತ. ಅದು ಹೇಗೆ ಅಂದ್ರೆ ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಅಂತ. ಅರಿತವರು ಅಂದ್ರೆ ಜ್ಞಾನಿಗಳು ಅಂತ, ಅದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಗೋಕರ್ಣದ ಆತ್ಮಲಿಂಗದ ಆ ಸ್ಥಳದಲ್ಲಿದ್ರೂ ಕೂಡ ಈ ವೈಕುಂಠ ಪುರವಾಸಕ್ಕೆ ಒಂದ್ಸಲ ಬರ್ಬೇಕು, ಅವನನ್ನು ನೋಡ್ಬೇಕು ಅಂತ ಬಂದ್ರವ್ರು. ಮತ್ತೆ ಇಲ್ಲಿಂದ ನೇಪಾಳಕ್ಕೂ ಒಂದು ಸಂಬಂಧ ಇದ್ದ ನೋಡಿ ಈ ಪ್ರದೇಶದಿಂದ. ಅವರು ನೇಪಾಳದಲ್ಲಿ ಅನೇಕ ಕಾಲ ಇದ್ದು ಅಲ್ಲಿ ಅಧ್ಯಯನ ಮಾಡಿ ಭಾಷೆಯನ್ನ ಅವರ ಭಾಷೆಯಲ್ಲೇ ಗ್ರಂಥ ರಚನೆ ಮಾಡಿ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಆ ಪುಣ್ಯಾತ್ಮ. ನಾವು ಯಾವ್ದನ್ನು ಕೇದಾರ ಅಂತ ಹೇಳ್ತೇವೋ, ಆ ಕೇದಾರದಲ್ಲಿ ನಂದಿಯ ರೂಪದಲ್ಲಿ ಶಿವ ಇದ್ದ ಅಂತ. ಆ ನಂದಿಯ ಭುಜದ ಹಾಗೆ ಇದೆ ಆ ಕೇದಾರ ಶಿವಲಿಂಗ. ಹಿಂದೆ ಕೂಡ ಅದೇ ಶೇಪ್ ಅಲ್ಲಿ ಕಾಣಿಸ್ತಾ ಇದೆ. ಹೌದಲ್ಲ ನೋಡಿ. ಇನ್ನು ಅದನ್ನ ಅವನ ಮುಖ ನೇಪಾಳದಲ್ಲಿ ಉಂಟು ಅಂತ ಪ್ರತೀತಿ. ಹಾಗಾಗಿ ನಿನ್ನೆಯ ದರ್ಶನ ತುಂಬಾ ಸಂತೋಷ ಆಯ್ತು. ನಾವು ಕೇದಾರಕ್ಕೆ ಹೋಗಿ ಆ ಭುಜವನ್ನ ಮುಟ್ಟಿ ನಮಸ್ಕರಿಸಿದ್ದು, ಪೂಜೆ ಮಾಡಿದ್ದು. ಮತ್ತೆ ಒಂದೇ ದಿವಸದಲ್ಲಿ, ಅದು ಹುಣ್ಣಿಮೆ, ಪುಣ್ಯಕಾಲ, ನಿರಾಹಾರಿಗಳಾಗಿ ಕೇದಾರಕ್ಕೆ ಹೋಗಿ ಅಲ್ಲಿಂದ ಬದ್ರಿಗೆ ಬಂದು, ಬದ್ರಿಯಲ್ಲೂ ಅಷ್ಟೇ ಎರಡೂ ದರ್ಶನವನ್ನು ಮಾಡಿ ನಿಜವಾಗ್ಲೂ ನಾವು ಪುನೀತರಾಗಿದ್ದೇವೆ. ನಾವು ಅಂದ್ಕೊಂಡಿದ್ವಿ ಎಷ್ಟು ಚಳಿ ಇರ್ತದೋ ಏನಾಗ್ತದೋ ಅಂತ. ಆದ್ರೆ ನಾವು ಮಾಡಿದ ಪ್ಲಾನ್ ಅಲ್ಲ ಇದು, ಭಗವಂತನೇ ಮಾಡಿದ ಪ್ಲಾನ್. ಯಾಕೆ ಅಂತಂದ್ರೆ ನಾವು ನಮ್ಮ ಪ್ಲಾನಿನ ಪ್ರಕಾರ ಮೊನ್ನೆ ಬರ್ಬೇಕಾಗಿತ್ತು ಕೇದಾರಕ್ಕೆ, ಆಗಲೇ ಇಲ್ಲ. ಮಳೆ ಬಂದು ಗುಪ್ತ ಕಾಶಿಯಲ್ಲಿ ಉಳಿಬೇಕಾಯ್ತು. ನಾವು ಇಡೀ ದಿವಸ ಅಲ್ಲೇ ಉಳಿದ್ವಿ, ಏನೂ ಮಾಡ್ಲಿಲ್ಲ. ಆದ್ರೆ ಮರುದಿನ ಸೂರ್ಯೋದಯಕ್ಕೆ ಭಗವಂತ ಕಣ್ಣು ಬಿಟ್ಟ, ಬಿಸಿಲು ಬಂತು, ಸುರಕ್ಷಿತವಾಗಿ ಕೇದಾರಕ್ಕೆ ಬಂದ್ವಿ. ಯಾವ ತೊಂದರೆಯೂ ಇಲ್ಲದೆ ಭಗವಂತನ ದರ್ಶನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಹೊರಟು ಬದ್ರಿಗೆ ಬಂದು, ಬದ್ರಿಯಲ್ಲೂ ಕೂಡ ಅವನ ಎದುರಿಗೆ ಕೂತು ದರ್ಶನ ಮಾಡಿ ನಾವು ಪುನೀತರಾಗಿದ್ದೇವೆ. ಹಾಗೆ ಇಲ್ಲಿ ಉಳಿಯೋದಕ್ಕೂ ಹಾಗೇನೆ ತುಂಬಾ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ. ಯಾವುದು ಅಂತಂದ್ರೆ ಬದ್ರಿ ರೆಸಾರ್ಟ್ ಮಾನ. ಇದು ಹಿಂದೆ ಈ ಮಾನಗಾವನ್ನ ಭಾರತದ ಕೊನೆಯ ಗ್ರಾಮ ಅಂತ ಕರೀತಾ ಇದ್ರು. ಆದ್ರೆ ಮೋದಿಜಿ ಅವರು ಬಂದ ಮೇಲೆ ಪ್ರಥಮ ಗ್ರಾಮ, ಮೊದಲ ಗ್ರಾಮ ಅಂತ ಹೆಸರಿಟ್ಟಿದ್ದಾರೆ. ಈಗ ಇಲ್ಲೆಲ್ಲ ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಸ್ಟಾಪ್ ಮಾಡಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಹೇಳುವಂತಹದ್ದು ಮಾಡಿದ್ದು. ಅವನು ಅವಾಗ 14 ವರ್ಷದ ಹಿಂದೆ ಬಂದಾಗ ಈ ಹಳ್ಳಿಯ ಜನ ಎಲ್ಲ ಅಲ್ಲಲ್ಲಿ ಔಷಧಿ ವಸ್ತುಗಳನ್ನ, ಪಹಾಡಿ ವಸ್ತುಗಳನ್ನ ಇಟ್ಕೊಂಡು ಮಾರ್ತಿದ್ರು ಅಷ್ಟೇನೆ. ಆದ್ರೆ ಈಗ ಆ ಜನಗಳಿಗೆಲ್ಲ ಒಂದು ಜೀವನಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಪೇಟೆಯ ರಚನೆ ಆಗಿದೆ. ಯಾತ್ರಾರ್ಥಿಗಳು ತುಂಬಾ ಈ ಪ್ರದೇಶದ ವಸ್ತುಗಳನ್ನು ಖರೀದಿ ಮಾಡಲಿ, ತನ್ಮೂಲಕ ಜನಕ್ಕೆ ಉಪಕಾರ ಆಗಲಿ ಅನ್ನುವ ಒಂದು ಮುಂದಾಲೋಚನೆ ಇದೆಯಲ್ಲ, ಆಡಳಿತ ಮಾಡುವವರಿಗೆ ಇರಬೇಕಾದದ್ದು. ಅವರು ಕೂಡ ಭಗವಂತನ ಭಕ್ತರ್ತಾನೆ. ಹಾಗಾಗಿ ನಾನಂತೂ ಹೇಳುವುದಿಷ್ಟೇ, ನೀವು ಎಷ್ಟೇ ಅಧ್ಯಯನ ಮಾಡಿ, ಏನೇ ಮಾಡಿ, ಅದು ನಮ್ಮ ಹಿರಿಯರು ಹೇಳೋ ಹಾಗೆ ಯಾವ ದರ್ಶನ ಓದಲಿ ಎಂಥದೇ ಮಾಡ್ಲಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ. ಆ ಗುಲಾಮ ಶಬ್ದವನ್ನ ತಪ್ಪು ಅರ್ಥ ಮಾಡಬೇಕಾದದ್ದೇ ಇಲ್ಲ. ನಾವು ಸೇವೆ ಮಾಡಿಯೇ ಗುರುವಿನಿಂದ ಪಡ್ಕೊಳ್ಳುವುದಿರ್ತದೆ. ನಮ್ಮ ಸೇವೆಗೆ ಅವನು ಕೊಡುವಂತ ಅದು ಪ್ರತಿಫಲ. ಬ್ರಹ್ಮರ್ಷಿ ದೇವರನ್ನು ಅಕ್ಷರಶಃ ಪಾಲಿಸಿದ್ರು. ಹೌದಂತೆ. ಅವರು ವಾಸಿಷ್ಠ ಗಣಪತಿ ಮುನಿಗಳ ಆತ್ಯಂತಿಕ ಸಂಗಾತಿಗಳಾಗಿದ್ದು ಅವರಿಗೆ ಊಟ ಆಹಾರ ಎಲ್ಲ ಅವರೇ ತಯಾರು ಮಾಡ್ಕೊಡ್ತಿದ್ರು. ಹೌದು, ಕಸ ಮುಸುರೆ ಎಲ್ಲದನ್ನು ಮಾಡಿ, ಪಾತ್ರ ತೊಳೆಯೋದು, ಅಡಿಗೆ ಮಾಡೋದು, ರಂಗೋಲಿ ಹಾಕೋದು, ಸಗಣಿ ಹಾಕಿ ಸಾರಿಸೋದು. ಕರ್ಮಯೋಗಿಗಳು ಹೌದು, ತಪೋ ನಿರತರು ಹೌದು ಅವರು. ಇದು ಭಾರತದ ನಿಜವಾದ ರಹಸ್ಯ ಇರುವುದು ಇಲ್ಲೇನೆ. ನಮ್ಮ ದಕ್ಷಿಣ ಭಾರತ ಇದೆಯಲ್ಲ, ಅದು ಕರ್ಮಭೂಮಿ, ಯಜ್ಞಯಾದಿಗಳು ನಡೀತವೆ. ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸನ್ನಿವೇಶ ನಡೆಯುತ್ತೆ. ಮಂತ್ರ ದರ್ಶನ ಆದ್ಮೇಲೆ ದೈವರಾತರು ಗೋಕರ್ಣಕ್ಕೆ ಬರ್ಬೇಕು ಅಂತ ಅನ್ಕೋತಾರೆ. ಅವಾಗ ಕಾಯಕಟ್ಟ ಗಣಪತಿ ತುಂಬಾ ಬೇಜಾರಾಗ್ಬಿಡತ್ತೆ. ಆವಾಗ ಅವ್ರು ಹೇಳ್ತಾರೆ, ನಾನು ನಿನ್ನ ಋಣವನ್ನ ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಗುರು ಶಿಷ್ಯನ ಹತ್ರ ಕೇಳ್ತಾರೆ. ಅವಾಗ ಹೇಳ್ತಾರೆ, ನಾನು
ನಿಮ್ಮ ಕುಟುಂಬದಲ್ಲಿ ಹುಟ್ಟಿ ಬಂದು ನಿನ್ನ ಋಣವನ್ನ ತೀರಿಸ್ತೇನೆ ಅಂತ ಹೇಳ್ತಾರೆ. ನೋಡಿ, ಮೋಕ್ಷವನ್ನು ಕೂಡ ಬಯಸದೇ ಇದ್ದ ಒಂದು ಜೀವ ಭಗವಂತನ ಲೀಲಾ ನಾಟಕದ ಈ ರಂಗದಲ್ಲಿ ಮತ್ತೆ ಮತ್ತೆ ತಾನು ಪಾತ್ರಧಾರಿಯಾಗಿ ಲೋಕದ ಕೈಂಕರ್ಯವನ್ನು ಮಾಡಬೇಕು ಅನ್ನುವ ದೇವರಾತ್ರ ಮನಸ್ಥಿತಿ ಎಷ್ಟು ದೊಡ್ಡದಲ್ವಾ. ಅವರ ಹೆಸರನ್ನು ನೆನೀತಾ ನಾವು ಅವರ ಅನುಗ್ರಹದಿಂದ ಇಲ್ಲಿವರೆಗೆ ಬಂದಿದ್ದೇವೆ ಅಂತ ನಾನು ಅನ್ಕೊಂಡಿದ್ದೆ. ಮತ್ತೊಂದು ಕುತೂಹಲಕಾರಿ ವಿಷಯ ಏನು ಅಂತಂದ್ರೆ, ಅಲ್ಲಿ ನಾವು ನಿನ್ನೆ ಹೋದಾಗ ಅಲ್ಲಿ ಪಾಂಡವರು ಸ್ವರ್ಗಾರೋಹಣದ ಒಂದು ಸನ್ನಿವೇಶ ಇತ್ತು. ಹೌದು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಅದು ಅಷ್ಟೇ ಅಲ್ಲ, ಇನ್ನೂ ಅನೇಕ ಸಂಗತಿಗಳಿವೆ ಅಲ್ಲಿ. ನಾವು ಗಣೇಶ್ ಗುಹೆಗೆ ಹೋಗಿದ್ವಿ. ಅದ್ರ ಪಕ್ಕದಲ್ಲಿ ಒಂದು ಭೂರ್ಜು ಪತ್ರದ ಮರ ಇತ್ತು, ನೋಡಿದ್ರೆ ಹೌದು. ಆ ಭೂರ್ಜು ಪತ್ರದಲ್ಲೇ ಬರೀತಿದ್ರು ಮಹಾಭಾರತವನ್ನ ಗಣೇಶ ಅಲ್ಲೇ ಕೂತು ಬಳ್ದ ಅಂತ. ಹಾಗೆ ಸ್ವಲ್ಪ ಮೇಲೆ ಹೋದ್ರೆ ವ್ಯಾಸ ಗುಹೆ ಇದೆ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಯ ಪುಲ್ಲಾರವಿಂದಾಯ ತಪತ್ರ ನೇತ್ರೆ ಏನತ್ವಯ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ವ್ಯಾಸ ಬೇರೆ ವಿಷ್ಣು ಬೇರೆ ಅಂತ ಹೇಳಲೇ ಇಲ್ಲ ಶಾಸ್ತ್ರದಲ್ಲಿ. ಆ ರೂಪದಲ್ಲಿ ಭಗವಂತ 18 ಪುರಾಣಗಳನ್ನು ಕೊಟ್ಟ, ಮಹಾಭಾರತವನ್ನು ಕೊಟ್ಟ, ಅಲ್ಲಿ ಕಲ್ಲುಗಳು ಗೀತೆ ಕೊಟ್ಟ. ಹೇಗಿತ್ತು ಅಂತಂದ್ರೆ ಚಿಕ್ಕ ಚಿಕ್ಕ ಪದರಲ್ಲಿ ಪುಸ್ತಕದ ಹಾಗೆ ಕಾಣ್ತಿತ್ತು, ಸೇರಿಸಿಟ್ಟ ಹಾಗೆ ಕಾಣ್ತಿತ್ತು ಪುಸ್ತಕಗಳನ್ನ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ನಾನು ಗಮನಿಸಿದ್ದು, ಸರಸ್ವತಿ ನದಿಯ ಅವಳು ಆ ಭಯಂಕರ ಲೀಲೆ ತೋರಿಸ್ತಾ ಹೊರಬರುವ ಸನ್ನಿವೇಶದ ಪಕ್ಕದಲ್ಲಿ ಇತ್ತೀಚೆಗೆ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾದ ನಿರ್ಮಾಣ ಅದು. ಬಹಳ ದೊಡ್ಡ ಯೋಜನೆ ಮಾಡಿ ಈ ಗ್ರಾಮವನ್ನು ಉದ್ಧಾರ ಮಾಡಿದ್ದಾರೆ. ಮನುಷ್ಯನಿಗೆ ಕೊನೆಯ ಅವಸ್ಥೆ ಅಥವಾ ಬಹಳ ಜನ ಬಯಸುವುದು ಹೇಗೆ ಅಂತಂದ್ರೆ, ಕರ್ಮ ಮಾರ್ಗದಲ್ಲಿ ನಿರತರಾದವರು ಸ್ವರ್ಗ ಬಯಸ್ತಾರೆ. ನಾವು ಪಿತೃಕರ್ಮ ಮಾಡುವಾಗ ಕೊನೆಗೆ ಸ್ವರ್ಗಂಗಚ್ಚಂತು ಪಿತರಹ ಅಂತ ಹೇಳ್ತೇವೆ. ಆದ್ರೂ ವಾಸ್ತವಿಕವಾಗಿ ಮನುಷ್ಯನ ಆತ್ಯಂತಿಕ ಬಯಕೆ ಏನು ಅಂದ್ರೆ ಮೋಕ್ಷ ಅಂತ. ಆದ್ರೆ ಇದರ ಮಧ್ಯದಲ್ಲಿ ಒಂದು ಸ್ವರ್ಗ ಇದೆಯಲ್ಲ, ಆ ಸ್ವರ್ಗಕ್ಕೆ ಪಾಂಡವರು ಕೂಡ ಹೋದದ್ದಕ್ಕೆ ಇಲ್ಲಿ ದಾರಿ ಇದೆ. ಸ್ವರ್ಗಾರೋಹಣ ಅಂತ ಒಂದು ಪರ್ವ ಬರ್ತದಲ್ಲ, ಅದನ್ನ ಇಲ್ಲಿ ನಿದರ್ಶನ ಮಾಡ್ತಾರೆ. ಮಾನಾಗ ಅವನ ಕೊನೆಯ ಭಾಗದಲ್ಲಿ ಈಗ ಯುಧಿಷ್ಠಿರನ ಹಾಗೂ ಅವನ ಸಹೋದರರ ಮತ್ತು ದ್ರೌಪದಿಯ ಮೂರ್ತಿಗಳನ್ನಿಟ್ಟು ಅವರು ಸ್ವರ್ಗಕ್ಕೆ ಹೋದಾಗೆ ಮುಂದ್ಗಡೆ ಒಂದು ಶ್ವಾನ ಇದೆ. ಹೌದು, ಅದು ಧರ್ಮರಾಜನ ಹಿರಿಮೆ. ಅದು ತನ್ನೊಟ್ಟಿಗೆ ಆ ಜೀವವೂ ಬರ್ಬೇಕು ಅಂತ ಅನ್ನೋದು ಇದೆಯಲ್ಲ, ಅದು ಎಲ್ಲರೂ ಇನ್ನೊಂದು ಜೀವಕ್ಕೆ ಅದು ಎಷ್ಟು ದೊಡ್ಡದು ಎಷ್ಟು ಸಣ್ಣದು ಅನ್ನೋ ಪ್ರಶ್ನೆ ಅಲ್ಲ, ಅದು ಬಹಳ ದೊಡ್ಡ ಗೌರವ. ಇದು ಭಾರತೀಯ ಬದುಕಿನಲ್ಲಿರುವ ಜೀವನ ಮೌಲ್ಯಗಳು ಅಂದ್ರೆ ಇದೇನೆ. ಹಾಗಾಗಿ ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ನಾವು ನೋಡಿದ್ದೇವೆ. ಆದ್ರೆ ಮೋಕ್ಷ ಕೊಡುವವನು ಇಲ್ಲೇ ಇದ್ದಾನೆ. ಯಾವ್ದು ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ, ಅಷ್ಟೇನೆ ಇರೋದು.